ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ಎಷ್ಟು ಜನ ಏರ್ ಫಾಲ್ನ ಫೇಸ್ ಮಾಡ್ತಿದ್ದೀರಾ ಹೇಳಿ. ನನಗಂತೂ 2 months ಬ್ಯಾಕಿಂದ ಸಖತ್ ಹೇರ್ ಫಾಲ್ ಆಗ್ತಾ ಇತ್ತು. ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿ ನೋಡಿದೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ದೆ, ಎಲ್ಲ ನಾರ್ಮಲ್ ಇತ್ತು. ಬಟ್ ಸ್ಟಿಲ್ ಏರ್ ಫಾಲ್ ಮಾತ್ರ ಕಂಟಿನ್ಯೂ ಆಗ್ತಾ ಇತ್ತು. ಅದಕ್ಕೆ ನಾನು ಏನು ಮಾಡಿದೆ, ನೀರನ್ನ ಫಸ್ಟ್ ಚೆಕ್ ಮಾಡಿಸ್ದೆ. ಅದು ತುಂಬಾ ಉಪ್ಪು ನೀರಾಗಿರೋದ್ರಿಂದ ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ ಶಾಂಪೂನ ಬದಲಾಯಿಸಿದೆ. ಡ್ಯಾಂಡ್ರಫ್ ಜಾಸ್ತಿ ಆಗಿರೋದ್ರಿಂದ ಡ್ಯಾಂಡ್ರಫ್ನ ಫಸ್ಟ್ ಕಂಟ್ರೋಲ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಶಾಂಪೂನ ಚೇಂಜ್ ಮಾಡಿ ಅದಾದಮೇಲೆ ಒಂದು ಏರ್ ಗ್ರೋತ್ ಸೆರಮ್ನ ಚೆಕ್ ಮಾಡ್ತಾ ಇದ್ದೆ ಆನ್ಲೈನಲ್ಲಿ. ಆವಾಗ ನನಗೆ ಬೆಸ್ಟ್ ಏರ್ ಸೆರಮ್ ಅಂತ ಅನ್ನಿಸ್ತು, ಅದನ್ನು ಬೈ ಮಾಡಿದೆ. ಅದ್ರ ಬಗ್ಗೆನೇ ಇವತ್ತು ನಾನು ರಿವ್ಯೂ ಕೊಡ್ತಾ ಇರೋದು. ಇದೇ ಇಂದುಲೇಖ ಅವ್ರದ್ದು ಏರ್ ಸೆರಮ್. ಇದು ತುಂಬಾ ಚೆನ್ನಾಗಿದೆ. ಸ್ಟ್ರಾಂಗ್ ಸ್ಮೆಲ್ ಅಂತ ಏನೂ ಇಲ್ಲ. ಈ ಥರ ಕಲರ್ ಬರುತ್ತೆ ನೋಡಿ, ಈ ಥರದ. ಆಲ್ಮೋಸ್ಟ್ ಇದು ಕಂಪ್ಲೀಟ್ ಆಗಿಬಿಟ್ಟಿದೆ, ಇಷ್ಟೇ ಇರೋದು. ನಾನು ಯಾವುದೇ ಪ್ರಾಡಕ್ಟ್ ಆಗಲಿ ಫಸ್ಟ್ ನಾನು ಯೂಸ್ ಮಾಡ್ತೀನಿ, ರಿಯಲಿ ವರ್ಕ್ ಆಗ್ತಿದೆ ಅಂದರೆ ಮಾತ್ರನೇ ರಿವ್ಯೂ ಕೊಡೋದು, ಅದರ್ವೈಸ್ ನೋ. ಈ ಪ್ರಾಡಕ್ಟ್ನ ನಾನು ಆಲ್ಮೋಸ್ಟ್ ಇಷ್ಟು ಯೂಸ್ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ಇದರಿಂದ ನಂಗೆ ಹೆಲ್ಪ್ ಆಗ್ತದೆ, ರಿವ್ಯೂ ಕೊಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬೇಬಿ ಏರ್ಸ್ ಬಂದಿದೆ ಅಂತ. ಹಾಗೆ ಅವರು ಕೂಡ ಏನಂತ ಹೇಳ್ತಾರೆ ಅಂದರೆ 3 months ಏನಾದರೂ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ 11,000 ಹೊಸ ಕೂದಲು ಎಳೆಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಕ್ಲೇಮ್ ಮಾಡ್ತಾರೆ. ನಾನಿವಾಗ ಇದು 1 ಬಾಟಲ್ನ ಯೂಸ್ ಮಾಡಿದ್ದೀನಿ 1 monthಯಿಂದ. 1 ಬಾಟಲ್ 1 month ಬರುತ್ತೆ. ನಾವು 3 months ಅಂತಂದರೆ 3 ಬಾಟಲ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು. ನಾನು ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಯೂಸ್ ಮಾಡ್ತಿರೋದ್ರಿಂದ ಬೇಗನೆ ಖಾಲಿ ಆಗ್ತದೆ. ಯಾವುದೇ ಪ್ರಾಡಕ್ಟ್ನ ಒಂದು ರಿಸಲ್ಟ್ ಬರಬೇಕಂದ್ರೆ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬೇಕು, ಆವಾಗಲೇ ನಾವು ರಿಸಲ್ಟ್ಸ್ನ ಚೆಕ್ ಮಾಡೋಕ್ಕಾಗೋದು. ಒಂದು ವಾರ ಯೂಸ್ ಮಾಡಿಬಿಟ್ಟು ಇಲ್ಲ ರಿಸಲ್ಟ್ಸ್ ಬರ್ತಾ ಇಲ್ಲ ಅಂತ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಸೊ ಈ ಪ್ರಾಡಕ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಈ ಪ್ರಾಡಕ್ಟಲ್ಲಿರೋ ಅಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ನ್ಯಾಚುರಲ್ ಥಿಂಗ್ಸು. ಫಾರ್ ಎಕ್ಸಾಂಪಲ್ ಭೃಂಗರಾಜ್ ಆಗಿರ್ಬೋದು, ಆಮ್ಲ ಮತ್ತು ಬ್ರಾಹ್ಮಿ, ರೋಸ್ಮೆರಿ, ಪುದೀನ ಇದೇ ಥರನೇ ಯೂಸ್ ಮಾಡಿದ್ದಾರೆ. ಸ್ಮೆಲ್ ಕೂಡ ಅಷ್ಟೇ, ತುಂಬಾ ಒಂಥರ ಪುದೀನ ಮತ್ತು ಅದರದ್ದೇ ಜಾಸ್ತಿ ಫ್ರಾಗ್ರೆನ್ಸ್ ಇರುತ್ತೆ ಮತ್ತು ಮೈಲ್ಡಾಗಿ ಬರುತ್ತೆ, ತುಂಬ ಸ್ಟ್ರಾಂಗ್ ಅಂತ ಅನಿಸಲ್ಲ. ಇದ್ರ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂದರೆ ತೋರಿಸ್ತೀನಿ ನೋಡಿ. ಈ ಥರ ಇದೆ, ಖಾಲಿ ಆಗಿಬಿಟ್ಟಿದೆ ಆ್ಯಕ್ಚುಲಿ. ವಾಟರ್ ಕನ್ಸಿಸ್ಟೆನ್ಸಿ ಇರೋದ್ರಿಂದ ಅಪ್ಲೈ ಮಾಡಿದ್ರೆ ಕ್ಲೀನಾಗಿ ಕೂರುತ್ತೆ, ತುಂಬ ಚೆನ್ನಾಗಿ ಅಬ್ಸರ್ವ್ ಕೂಡ ಆಗುತ್ತೆ. ಹಾಗೆ ಏನು ಅಂದರೆ ಇದು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಈ ಥರ ಕೊಟ್ಟಿರೋದ್ರಿಂದ ನಾವು ಈಸಿಯಾಗಿ ಅಪ್ಲೈ ಮಾಡ್ತಾ ಹೋಗ್ಬಹುದು, ಪ್ರೆಸ್ ಮಾಡ್ತಾ. ಅದು ತುಂಬ ಈಸಿ ಅಪ್ಲಿಕೇಶನ್ನು ಕೂಡ ಮತ್ತು ಈಸಿ ಯೂಸೇಜ್ ಕೂಡ. ಇದರ ಪ್ರೈಸ್ ಬಂದುಬಿಟ್ಟು 576 rupees. ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ, 400 ಸಮಥಿಂಗ್ ಆಗಿ ಸಿಕ್ತು. ನಾನು ಮುಂಚೆ ಕೂಡ ಇಂದುಲೇಖ ಅವ್ರದ್ದು ಏರ್ ಆಯಿಲ್ನ ಯೂಸ್ ಮಾಡಿದೆ. ಇಟ್ ರಿಯಲಿ ವರ್ಕ್ಸ್ ವೆಲ್. ಹಾಗಾಗಿ ನಾನು ಇದನ್ನು ಕಣ್ಣು ಮುಚ್ಚಿ ನಂಬಿ ಇದನ್ನು ಪರ್ಚೇಸ್ ಮಾಡಿದೆ. ಈ ಪ್ರಾಡಕ್ಟ್ನ ನೀವು ಕೂಡ ಯೂಸ್ ಮಾಡಿ, ಹಾಗೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಇದು ರಿಯಲಿ ನಿಮಗೂ ಕೂಡ ವರ್ಕ್ ಆಗ್ತಿದೆನಾ ಅಂತೇಳ್ಬಿಟ್ಟು. ಮತ್ತಷ್ಟು ಯೂಸ್ಫುಲ್ ವೀಡಿಯೋಸ್ಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಮ ಸಪೋರ್ಟ್ ನಮಗೆ ಸದಾ ಹೀಗೆ ಇರಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.